ಬನ್ನಿ ಇವತ್ತು ವೈರಲ್ ಕುನಾಫಾ ಚಾಕ್ಲೇಟ್ನ ಮನೆಯಲ್ಲೇ ಯಾವ ರೀತಿ ಈಸಿಯಾಗಿ ಮಾಡೋದು ನೋಡೋಣ. ದುಬೈ ವೈರಲ್ ಕುನಾಫಾ ಚಾಕ್ಲೇಟ್ ಮಾಡ್ಕೊಳ್ಳೋಕ್ಕೆ ಮೊದಲನೇದಾಗಿ 1 ಕಪ್ ಆಗೋಷ್ಟು ಡಾರ್ಕ್ ಚಾಕ್ಲೇಟ್ನ ಈ ರೀತಿ ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಮೌಲ್ಡ್ಗಾಗಿ ಬಟರ್ಗೆ ಕೊಡ್ತಾರಲ್ಲ ಆ ಪ್ಯಾಕ್ನ ಯೂಸ್ ಮಾಡ್ತಿದ್ದೀನಿ. ಇದನ್ನು ಈ ರೀತಿ ಈವನ್ ಆಗಿ ಸ್ಪ್ರೆಡ್ ಮಾಡಿ ಒಂದು 5 ನಿಮಿಷ ಫ್ರಿಜ್ಜಲ್ಲಿಡಿ. ಅದಾದಮೇಲೆ ಎಂಡ್ಸ್ಗೆ ಮತ್ತೊಂದು ಸರಿ ಈ ರೀತಿ ಕೋಟ್ ಮಾಡ್ಕೊಳ್ಳಿ, ಈಸಿಯಾಗಿ ನಿಮಗೆ ಶೇಪ್ ಬರುತ್ತೆ. ಇವಾಗ ಅರ್ಧ ಕಪ್ ಆಗೋಷ್ಟು ಪಿಸ್ತಾನ ತಗೊಂಡು ಮೇಲೆ ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಯೂಸ್ ಮಾಡ್ತಿದ್ದೀನಿ. ಇದು ರೋಸ್ಟೆಡ್ ಆಗಿರೋದ್ರಿಂದ ನಾನು ಮತ್ತೆ ರೋಸ್ಟ್ ಮಾಡಿಲ್ಲ. ಸೊ ಇವಾಗ 1-2 ಟೇಬಲ್ ಸ್ಪೂನ್ ಆಗೋಷ್ಟು ವೈಟ್ ಚಾಕ್ಲೇಟ್ನ ಮೆಲ್ಟ್ ಮಾಡಿಕೊಂಡು ಇವಾಗ ಪಿಸ್ತಾಶಿಯೋ ಜೊತೆಗೆ ಸೇರಿಸಿ ಚೆನ್ನಾಗಿ ರೀತಿ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ನಾನಿಲ್ಲಿ ತೋರಿಸಿರುವಂಥ ಶಾವಿಗೆನ ಸಣ್ಣಕ್ಕಿರುವಂಥ ಶಾವಿಗೆನ ತೊಗೊಂಡು ಅರ್ಧ ಕಪ್ ತೊಗೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಬಟರ್ನ ಸೇರಿಸ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಾದಮೇಲೆ ಒಂದು ಬೌಲ್ಗೆ ಹಾಕ್ಕೊಂಡು ಪಿಸ್ತಾಚಿಯೋ ಮಿಕ್ಸ್ ಹಾಗೆ ಈ ಶಾವಿಗೆನ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾವು ಫ್ರಿಜ್ಜಲ್ಲಿದ್ದೀವಲ್ಲ ಆ ಮೌಲ್ಡ್ನ ರಿಮೂವ್ ಮಾಡಿಬಿಟ್ಟು ಮಿಡಲಲ್ಲಿ ಈ ರೀತಿ ಫಿಲ್ ಮಾಡ್ಕೋಬೇಕು. ಸೊ ಈವನ್ ಆಗಿ ಫಿಲ್ ಮಾಡ್ಕೋಬೇಕು. ಇವಾಗ ಮತ್ತೊಂದು ಸರಿ ಚಾಕ್ಲೇಟ್ನ ಮೆಲ್ಟ್ ಮಾಡಿ ಈ ರೀತಿ ಮೇಲೆ ಈವನ್ ಆಗಿ ಈ ರೀತಿ ಸರ್ಫೇಸ್ ಮಾಡ್ಕೊಳ್ಳಿ. ಇವಾಗ ಫ್ರಿಡ್ಜಲ್ಲಿ ಒಂದು 5 ನಿಮಿಷ ಇಟ್ಟು ತೆಗೆದ್ರೆ ಸಾಕು, ಕುನಾಫಾ ಚಾಕ್ಲೇಟ್ ರೆಡಿ ಆಗುತ್ತೆ. ಸೊ ತುಂಬಾ ಈಸಿಯಾಗಿ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಕೋಬೋದು. ನೀವು ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.